ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರ ಹಾಗೂ ಸಚಿವರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಈಗಾಗಲೇ ಕೊಡ್ತಾ ಇರುವಂಥ ಅನುದಾನದ ಜೊತೆಗೆ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ದು ಈ ಒಂದು ಸಭೆಯ ಉದ್ದೇಶ. ಆದರೆ ನಿನ್ನೆ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ತುಮಕೂರು ಜಿಲ್ಲೆಯ ಸಭೆ ಮಾತ್ರ ಬೇರೆ ಬೇರೆ ಕಾರಣಗಳಿಗೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಸಚಿವ ರಾಜಣ್ಣ ಅವರ ವಿರುದ್ಧ ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಮತ್ತು ಗುಬ್ಬಿ ವಾಸು ಇಬ್ಬರೂ ಕೂಡ ನೇರವಾಗಿಯೇ ರಾಜಣ್ಣ ವಿರುದ್ಧ ಹರಿಹಾಯ್ದಿದ್ದಾರೆ ಅನ್ನುವಂಥ ಸ್ಫೋಟಕವಾದಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕೂಡ ಸಹಕಾರ ಇಲಾಖೆಯಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ರಂಗನಾಥ್ ಆರೋಪ. ಆದರೆ ಇನ್ನೊಂದು ಕಡೆಗೆ ತುಮಕೂರಿನ ಹಾಲು ಒಕ್ಕೂಟದ ಬಗ್ಗೆ ವಿಚಾರವಾಗಿ ವಾಸು ಅವರು ಸಹಕಾರ ಸಚಿವರ ವಿರುದ್ಧವೇ ಸಿಟ್ಟಾಗಿದ್ದು. ಈ ಸಭೆಯಲ್ಲಿ ಸಹಕಾರ ಸಚಿವ ರಾಜಣ್ಣ ಯಾವಾಗಲೂ ಕೂಡ ನೇರವಾಗಿಯೇ ಮಾತಾಡ್ತಾರೆ. ಆದರೆ ಅವರು ಕೂಡ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಭಾವುಕರಾಗಿದ್ದರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂತಿಮವಾಗಿ ನೇರವಾಗಿ ಮುಖ್ಯಮಂತ್ರಿಗಳಿಂದನೇ ಸಂಧಾನ ಆಯಿತು. ಹಾಗಾದರೆ ಮೀಟಿಂಗ್ ಇನ್ಸೈಡ್ ಏನಿದೆ ನೋಡೋಣ ಬನ್ನಿ ಸ್ಟೋರಿಲಿ. ನಮ್ಮ ಜಮಾತೆ ಇದೇ ರೀತಿ ಯಾಕಿರಲ್ಲ. ದೀಪಾವಳಿ ಧಮಾಕ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು ಸತ್ಯ. ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗತ್ತೆ ಅಂತ. ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಈಗಲಿಂದನೇ ಡಿ.ಕೆ. ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರುವಂತ ನಾಟಕ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ಸಭೆಯೇ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಈಗ ಮೀಟಿಂಗ್ ಒಳಗೆ ನಡೆದಿರುವ ಮಾತಿನ ಚಕಮಕಿಯನ್ನ ನಿಮ್ಮ ಮುಂದೆ ಇವತ್ತು ನಾವಿಡ್ತಿದ್ದೇವೆ. ಶಾಸಕರ ಸಭೆ ಅನುದಾನದ ವಿಚಾರಕ್ಕಷ್ಟೇ ಸೀಮಿತವಾಗದೆ ಒಳ ರಾಜಕೀಯ ಬೇಗುದಿಗೂ ವೇದಿಕೆಯಾದ ಇನ್ಸೈಡ್ ಸುದ್ದಿಯನ್ನ ನಿಮ್ಗೆ ತೋರಿಸ್ತಿದ್ದೀವಿ. ರಾಜಕೀಯ ಬೆಳವಣಿಗೆಗಳು ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಡಿಸಿಎಂ ಅವ್ರನ್ನ ದೂರ ಇಟ್ಟು ಬಹಳ ಗಮನಿಸಬೇಕಾದಂತ ಸಂಗತಿ, ಮೊದಲ ಬಾರಿಗೆ ಸರ್ಕಾರ ಬಂದು ಇಲ್ಲಿ ತನಕ ನೀವೇನು ಬಜೆಟ್ ಮಂಡಿಸಿದ್ರು ಕೂಡ ಪಕ್ಕದಲ್ಲಿ ಡಿಸಿಎಂ ಇರ್ತಾ ಇದ್ರು. ಆದ್ರೆ ಈಗ ಸಿಎಂ ಸಭೆ ಮಾಡ್ತಾ ಇದ್ದಾರೆ. ಡಿಸಿಎಂ ಅವ್ರನ್ನ ಬಿಟ್ಟು ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಸಚಿವರು ಮತ್ತು ಶಾಸಕರ ಸಭೆಯಲ್ಲಿ ಕೆಲವು ಮಹತ್ವದ ಘಟನೆಗಳಾಗಿದೆ. ಪ್ರಮುಖವಾಗಿ ತುಮಕೂರಿನ ಶಾಸಕರ ನಡುವೆ ಗಲಾಟಾಗಿದೆ. ಸಚಿವ ರಾಜಣ್ಣ ಹಾಗೂ ಡಾಕ್ಟರ್ ಕೆ ರಂಗನಾಥ್ ಏನಿದ್ದಾರೆ ಕುಣಿಗಲ್ನ ಶಾಸಕರು, ಅವರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಮೈಸೂರು, ಕೊಡಗು, ಹಾಸನ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಸಭೆ ಬಳಿಕ ತುಮಕೂರು ಜಿಲ್ಲಾ ಸಭೆ ನಡೆಯಿತು. ಈ ಸಭೆ ಅನುದಾನದ ವಿಚಾರಕ್ಕಿಂತ ಹೆಚ್ಚಾಗಿ ನಾಯಕರ ನಡುವಿನ ವಾಕ್ಸಮರಕ್ಕೆ ಕಾರಣವಾಯಿತು. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಲಿಯಾಸ್ ವಾಸು ಸಿಎಂ ಎದುರೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಪ್ರಮುಖವಾಗಿ ಗುಬ್ಬಿ ಶಾಸಕ ವಾಸು ತುಮಕೂರು ಹಾಲು ಒಕ್ಕೂಟಕ್ಕೆ ತಮ್ಮ ಪತ್ನಿಯನ್ನ ಅಧ್ಯಕ್ಷರನ್ನಾಗಿ ಮಾಡಲು ಪ್ರಯತ್ನ ಪಟ್ಟಿದ್ರು. ಆದರೆ ಅಂತಿಮವಾಗಿ ಪಾವಗಡ ಶಾಸಕ ವೆಂಕಟೇಶ್ ಪಟ್ಟಕ್ಕೇರಿದ್ರು. ಇದರ ಹಿಂದೆ ರಾಜಣ್ಣನವರ ಕೈವಾಡ ಇದೆ ಅನ್ನೋದು ವಾಸು ಆರೋಪ. ಇನ್ನೊಂದೆಡೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೀರಿನ ವಿಚಾರವಾಗಿ ರಾಜಣ್ಣ ವಿರುದ್ಧ ಸಿಟ್ಟಾಗಿದ್ರು. ಅಲ್ಲದೆ ತಮ್ಮ ಕ್ಷೇತ್ರದಲ್ಲಿ ತಾವು ಹೇಳಿದ ಸಹಾಯಕ ರಿಜಿಸ್ಟ್ರಾರ್ ಅನ್ನ ನೇಮಕ ಮಾಡಿಲ್ಲ ಅನ್ನೋದು ರಂಗನಾಥ್ ಅಳಲು. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಸಚಿವ ರಾಜಣ್ಣ ಕೂಡ ತಮ್ಮ ವರ್ಷನ್ ಸಿಎಂ ಮುಂದಿಟ್ಟಿದ್ದಾರೆ. ಶಾಸಕರ ಬಗ್ಗೆ ನನಗೂ ಸಾಕಷ್ಟು ಮಾಹಿತಿ ಇದೆ. ರಾಜಕೀಯವಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಶಾಸಕರ ಮೇಲೆ ಸಿಟ್ಟಾದ್ರು. ಅಲ್ಲದೆ ನನ್ನ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗ್ತಿದೆ ಅಂತ ಭಾವುಕರಾಗಿ ಸಿಎಂ ಸಿದ್ದರಾಮಯ್ಯಗೆ ಸಚಿವ ರಾಜಣ್ಣ ಹೇಳಿದ್ರು ಎನ್ನಲಾಗಿದೆ. ಏನೋ ಮಾತು ತಾರಕಕ್ಕೇರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮಧ್ಯ ಪ್ರವೇಶಿಸಿ ಸಂಧಾನ ನಡೆಸಿದ್ದಾರೆ. ಒಂದೇ ಜಿಲ್ಲೆಯ ಶಾಸಕರು ಒಟ್ಟಾಗಿ ಇರಬೇಕು. ಮಾಧ್ಯಮದ ಮುಂದೆ ಅನಗತ್ಯ ಹೇಳಿಕೆ ನೀಡಬೇಡಿ. ಏನೇ ಸಮಸ್ಯೆ ಇದ್ರೂ ನನ್ನ ಬಳಿ ಬನ್ನಿ ಅಥವಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಮಾತನಾಡಿ ಅಂತ ತಿಳಿ ಹೇಳಿ ಕಳುಹಿಸಿದ್ದಾರೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸುತ್ತಿರುವ ಶಾಸಕರ ಸಭೆ ಬಗ್ಗೆ ಕೂಡ ಹಲವಾರು ಆಯಾಮದಲ್ಲಿ ಲೆಕ್ಕಾಚಾರ ಹಾಕಲಾಗ್ತಿದೆ. ಕಳೆದ 2.5 ವರ್ಷಗಳಲ್ಲಿ ಇಷ್ಟೊಂದು ವಿಸ್ತೃತವಾಗಿ ನಡೆಯದ ಸಭೆ ಈಗ ಪವರ್ ಶೇರಿಂಗ್ ಸಂದರ್ಭದಲ್ಲೇ ಮಾಡ್ತಿರೋದು ತಂತ್ರಗಾರಿಕೆಯ ಒಂದು ಭಾಗ ಎನ್ನಲಾಗ್ತಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು ಸಭೆ ನಡೆಸುವ ಮೂಲಕ ಅಧಿಕಾರ ಹಂಚಿಕೆ ವಿಷಯ ಬಂದಾಗ ಶಾಸಕಾಂಗ ಸಭೆಯಲ್ಲಿ ಮೇಲುಗೈ ಸಾಧಿಸುವ ಪ್ರಯತ್ನದ ಒಂದು ಭಾಗ ಎನ್ನಲಾಗ್ತಿದೆ. ಆತ ಮುಖ್ಯಮಂತ್ರಿಗೆ ಅಧಿಕಾರವಿದೆ ಅನ್ನೋದು ಕಾನೂನಾತ್ಮಕವಾಗಿ ಸರಿ ಇದ್ರು ಸರ್ಕಾರಿ ಕಾರ್ಯಕ್ರಮದ ಸಣ್ಣ ಪೋಸ್ಟರ್ನಲ್ಲೂ ಡಿಸಿಎಂ ಫೋಟೋ ಸಿಎಂ ಫೋಟೋ ಜೊತೆಗೆ ಕಂಡು ಬರುವಾಗ ಶಾಸಕರ ಸಭೆಯಂತ ಪ್ರಮುಖ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಸಿಎಂ ರನ್ನ ಕೈ ಬಿಟ್ಟಿರೋದು ರಾಜಕೀಯದ ಭಾಗವಲ್ಲದೆ ಬೇರೇನೂ ಅಲ್ಲ.
ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತ್ಯೇಕ ಸಭೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದ್ರು. ಈ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಸಿಎಂ ಸಭೆ ಹಾಗೂ ಡಿಸಿಎಂ ಆಹ್ವಾನ ನೀಡಿದಿರೋ ವಿಚಾರವಾಗಿ ಕೈ ಶಾಸಕರು ತಮ್ಮದೇ ದಾಟಿಯಲ್ಲೇ ಮಾತಾಡ್ತಾ ಇದ್ದಾರೆ. ಅದು ಹೆಂಗೆ CM DCM ಹೊತ್ತು ವ್ಯಾಖ್ಯಾನ ಮಾಡ್ಬೇಕಲ್ಲ, ಹೆಂಗೆ ಅದು CM ಅಧಿಕಾರಿ CM ಕರೆದಿದ್ದಾರೆ, ಅವ್ರನ್ನ ಯಾಕೆ ಕರೆದಿಲ್ಲ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ. ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಿದ್ರು. ಅಂತ ಒಂದು ಸಂದರ್ಭದಲ್ಲಿ ಅವರು CMಗೂ ಅವ್ರಿಗೂ ಕರೆದಿಲ್ಲ, DCMಗೂ ಕರೆದಿಲ್ಲ. ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರಿಗೆ ಕೊಟ್ಟಿರುವಂಥ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ. ಬಹುಶಃ DCM ಅವರು ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿ ಇರ್ತಕ್ಕಂಥ ಬೆಂಗಳೂರು ಅವ್ರ ಶಾಸಕರು ಕರೆಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದು, ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಬಹುದು, ಕಾಂಗ್ರೆಸ್ನಲ್ಲಿ ನಿಲ್ಲಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಮುಂದಿನ ದೀಪಾವಳಿ ಧಮಾಕ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು ಸತ್ಯ. ನಾವು ಭಾಳ ದಿನಗಳಿಂದ ಹೇಳ್ತಾ ಇದ್ದೀವಿ, ನೀವು ಬಿಜೆಪಿಯವರಿಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ. ಆದರೆ ಶಾಸಕರು ಮಾತನಾಡ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಬೋದು, ಆದರೆ ಇಲ್ಲಂತೂ ಯುದ್ಧ ಪ್ರಾರಂಭ ಆಗ್ತದೆ, ಇಷ್ಟಂತೂ ಸತ್ಯ. ನೋಡಿ, ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರಲ್ಲಿ ಬೆಂಕಿ ಎಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ. ಈಗಲಿಂದನೇ DK ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, DK ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು, ನನ್ನ ಅಧಿಕಾರದ ಪವರ್ ಏನು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋವಂಥ ನಾಟಕ ಇದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಸಿಎಂ DCM ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ದೆಹಲಿಗೆ ತೆರಳಿದ ಮಾತ್ರಕ್ಕೆ ಭಾರಿ ಬೆಳವಣಿಗೆ ಅಂತಲ್ಲ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕರ ಪ್ರತಿ ಹೆಜ್ಜೆಯನ್ನು ಕೂಡ ಸೂಕ್ಷ್ಮವಾಗಿ ನೋಡಲಾಗ್ತಿದೆ. ಯಾಕಂದ್ರೆ ಸಚಿವರೇ ಹೇಳಿರೋ ಸೆಪ್ಟೆಂಬರ್ ಕ್ರಾಂತಿಗೆ ಹೆಚ್ಚು ದಿನ ಉಳಿದಿಲ್ಲ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.